ನಮಗೆ ಮಾತಾಡೋರು ಬೇಕು, ಮಾತಾಡೋರು ಸಿಗಲ್ಲ. ಸಂತೆಗೆ ಬರ್ತಾ ಇರ್ತೀರಾ? ಹೌದಾ, ಬರ್ತಾ ಇರ್ತೀವಿ. ನಿಮ್ ಪ್ರಕಾರ ಸಂತೆ ಅಂದ್ರೆ ಏನು? ಸಂತೆ ಅಂದ್ರೆ ನಾವು ಮರಿಗಳು ಸಾಕ್ತಿವಿ, ತಗೊಂಡ್ ಮಾರ್ಬೇಕು. ಚೆನ್ನಾಗಿರೋ ಈಗ ತಂಡ ಸುಮಾರಾಗಿ ತಾಡತೀವಿ, ಚೆನ್ನಾಗಿ ಸಾಕ್ತಿವಿ, ತಗೊಂಡ್ ಬಿಡ್ತೀವಿ. ಅದನ್ನ ತಗೊಂಡ್ ಬಿಟ್ಟು ಕಾಸು ಮಾಡ್ಕೊಂತೀವಿ. ಹೌದಾ? ಆಮೇಲೆ ಸಂತೆಯಿಂದ ಏನ್ ಕಲ್ತಿದ್ದೀರಾ ನೀವು? ಸಂತೆಯಿಂದ ನಾವು ಬರೀ ತಗೊಳೋದು, ತಂಡ ಬೇಯಿಸೋದು, ತಗೊಂಡ್ ಮಾರೋದು ಎಲ್ಲ ಮಾಡ್ತೀವಿ. ವ್ಯಾಪಾರದ ಟೆಕ್ನಿಕ್ಸ್ ಕಲ್ತಿದ್ದೀರಾ? ಹೌದು, ಅದೇ ನಮ್ ವೃತ್ತಿನೇ ಅದು, ಅಲ್ವಾ? ಕೆಲಸನೇ ಅದು ಅಲ್ವಾ? ಆಮೇಲೆ ಜನಗಳಿಗೆ ಅರ್ಥ ಮಾಡ್ಕೋಬಹುದಲ್ಲ, ನೀವು ಯಾವ ಸಂತೆಗೆ ಬಂದ್ರೆ ಒಬ್ಬೊಬ್ರು ಒಂದೊಂದರ ಬುದ್ಧಿವಂತರಿದ್ದಾರೆ ಅಲ್ಲಿ, ಯಾರೇನ್ ದಡ್ರಲ್ಲ. ನೀವು ಅವ್ರ ಜೊತೆ ಮಾತಾಡಿದಾಗ ಅವ್ರ ಬುದ್ಧಿ ಬಂದಾಗ ನಮ್ ಬುದ್ಧಿಗೆ ನಾವು ಸಾಣ ಹಿಡ್ಕೋಬೋದಾ? ಅಲ್ವಾ? ಯಾವ್ದೇ ಸಂತೆ ಆಗಿರ್ಲಿ ಅಲ್ವಾ? ಸಂತೆ ಅಂದ್ರೆ ಅದನ್ನ ಕಲ್ಸುತ್ತದ್ದು. ಹೌದು. ಮತ್ತೆ ಈಗ ದೇವ್ರ ಮಾಡ್ಬೇಕು, ಈಗ ಒಂದ್ ಮರಿ ತಗೋಬೇಕು, ಮರಿ ನೋಡ್ತಾ ಇದೀವಿ, ಸಿಕ್ಕಿಲ್ಲ, ನೋಡ್ತಾ ಇದೀವಿ. ನಮ್ ರೇಟಿ ಸಿಕ್ಕಿದ್ರೆ ಒಂದ್ ಹಿಡ್ಕೊಂಡು ಹೋಗ್ತೀವಿ, ದೇವ್ರ ಮಾಡ್ತೀವಿ. ಹೌದೌದು, ಜನ ಊಟ ಹಾಕ್ತಿವಿ. ಹೌದು ಸರ್. ಸಂತೆ ಅಂದ್ರೆ ಅಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ, ಬದುಕನ್ನ ಹೆಂಗ್ ಕಟ್ಕೊಡ್ಬೇಕು ಅಂತ ತೋರಿಸುತ್ತೆ. ಓದು ಮತ್ತು ಕೆಲ್ಸಕ್ಕೂ ಅನ್ನಕ್ಕೂ ಸಂಬಂಧ ಇಲ್ಲ. ಓದೇ ಬೇರೆ, ಕೆಲ್ಸನೇ ಬೇರೆ, ಜ್ಞಾನನೇ ಬೇರೆ. ಈಗ ಸಂತೆಗೆ ಬರ್ಬೇಕು, ಸಂತೆ ನೋಡಿ ಕಲಿಬೇಕು ನಾವು, ಅಲ್ವಾ? ಯಾರೇ ಆಗಿರ್ಲಿ ಅಲ್ವಾ? ಹಂಗಾಗಿ ಆಯ್ತು ಯಜಮಾನ್ರೆ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ. ಅಲ್ವಾ? ಇದೇನು ಬನ್ನೂರು ತಳಿನಾ ಏನಿದು? ಅಲ್ಲ ಬನ್ನೂರು ಅಲ್ವಾ? ಅಲ್ಲ, ಗಿಡ್ಡ ಇದೆಯಲ್ವಾ? ಬೆಳಿಗ್ಗೆ ವಿಡಿಯೋ ಮಾಡ್ತಲೇ ಇದ್ದೀರಾ? ಹ್ಞೂ ಕಣೆ, ತಗೊಂಡ್ರಾ? ಆಯ್ತು.